ಇದು ವಿಪಕ್ಷ ನಾಯಕರು ಬಜೆಟ್ ಬಗ್ಗೆ ಮಾಡ್ತಾ ಇರುವಂತಹ ಟೀಕೆ. ಜನ ವಿರೋಧಿ ಬಜೆಟ್, ವಿನಾಶಕಾರಿ ಬಜೆಟ್, ಬಡವರ ಪರವಾಗಿಲ್ಲ ಅನ್ನೋ ಬಜೆಟ್ ಬಗ್ಗೆ ತಮ್ಮ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾಜಿ ಸಚಿವ ಗೋವಿಂದ ಕಾರಜೋಳ ಸಿದ್ದರಾಮಯ್ಯನವರ ಬಜೆಟ್ಗೆ ವ್ಯಂಗ್ಯವಾಡಿದ್ದಾರೆ. ನಾಡಿನ ಜನತೆಗೆ ನಾಮ ಹಾಕಿ ಮೋಸ ಮಾಡಿದಂತ ಬಜೆಟ್ ಇದು ಅಂತ ಹೇಳಿದ್ದಾರೆ. ಇದು ಕೇವಲ ಬಜೆಟ್ ಭಾಷಣಕ್ಕೆ ಸೀಮಿತವಾಗಿದೆ. ಹೊಸ ಯೋಜನೆಗಳಿಲ್ಲ, ಹೊಸ ಕಾಮಗಾರಿ ಅನುದಾನ ಇಲ್ಲ, ಯುವ ಜನತೆಯನ್ನ ಈ ಬಜೆಟ್ ನಲ್ಲಿ ಕಡೆಗಣಿಸಲಾಗಿದೆ ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಈ ಬಜೆಟ್ ನ ಬಗ್ಗೆ ಕಿಡಿಕಾರಿದ್ದಾರೆ. ಇದು ಕೇವಲ ಬಜೆಟ್ ಭಾಷಣಕ್ಕೆ ಸೀಮಿತ ಆಗಿದೆ ಹೊರತು ಯಾವುದೇ ಹೊಸ ಯೋಜನೆಗಳಿಲ್ಲ, ಹೊಸ ಕಾಮಗಾರಿಗಳಿಗೆ ಅನುದಾನ ಇಲ್ಲ, ಯುವ ಜನತೆಯನ್ನು ಕಡೆಗಣಿಸಿದಂತ ಬಜೆಟ್. ಎಸ್ಸಿ ಎಸ್ಟಿ ಜನಾಂಗದ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಬಜೆಟ್ ಇದು. ನೀರಾವರಿ ಯೋಜನೆ ಬಹಳ ಪ್ರತಿಷ್ಠಿತ ಯೋಜನೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅವರೇ ಹೇಳದಂತೆ, ಅವರ ಪ್ರಣಾಳಿಕೆಯಲ್ಲಿ ಹೇಳದಂತೆ ಅಧಿಕಾರಕ್ಕೆ ಬರುವುದಕ್ಕಿಂತಲೂ ಮುಂಚೆ ಪ್ರತಿ ವರ್ಷ 50,000 ಕೋಟಿ ನೀರಾವರಿ ಯೋಜನೆಗಳಿಗೆ ಕೊಟ್ಟು 5 ವರ್ಷದಲ್ಲಿ ಯೋಜನೆಗಳನ್ನ ಪೂರ್ಣ ಮಾಡ್ತೇವೆ, 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿ ಇವತ್ತು ಮೋಸವನ್ನು ಮಾಡಿದ್ದಾರೆ. 2 ಬಜೆಟ್ ಮಂಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.